ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜು ಆರ್ಯ, ಇಡೀ ದೇಶವೇ ತಿರುಗಿ ನೋಡುವಂತಹ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ. ಯಾರೇ ಆದ್ರೂ ಅದು ಎಂತಹ ಪ್ರಭಾವಿ ಆಗಿರ್ಲಿ, ಎಂತಹ ಶ್ರೀಮಂತನೇ ಇರ್ಲಿ, ಆತನು ಕೂಡ ಕಾನೂನಿನ ವಿಚಾರದಲ್ಲಿ ಒಂದೇ ಅನ್ನೋದನ್ನ ಸಾಬೀತು ಮಾಡಿದಂತಹ ಒಂದು ಶಿಕ್ಷೆಯ ಪ್ರಮಾಣ. ಇಡೀ ಒಂದು ಶಿಕ್ಷೆಯ ಪ್ರಮಾಣದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಎಸ್, ಖಂಡಿತವಾಗ್ಲೂ ನವಿತಾ, ಅತ್ಯಾಚಾರದಂತಹ ಪ್ರಕರಣದಲ್ಲಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಂತಹ ಆದೇಶ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಅಷ್ಟೇ ಇಡೀ ದೇಶವೇ ಇವತ್ತು ಈ ಕಡೆ ತಿರುಗಿ ನೋಡುವಂತೆ ಮಾಡಿರುವಂತಹ ಒಂದು ತೀರ್ಪಿದು ಅಂತ ಹೇಳ್ಬೋದು. ಯಾಕಂದ್ರೆ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಿತಾವಧಿಯ ಶಿಕ್ಷೆಯನ್ನ ಕೊಟ್ಟಿರುವಂತದ್ದು. ಜೀವಿತಾವಧಿಯ ಶಿಕ್ಷೆ ಅಂತಂದ್ರೆ ಆತ ಸಾಯೋವರೆಗೂ ಕೂಡ ಅಷ್ಟೇ ಜೈಲಿನಲ್ಲಿ ಇರಬೇಕು ಅನ್ನುವಂತ ಒಂದು ಆದೇಶವನ್ನ ಸದ್ಯಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಕೊಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿ KR ನಗರ ಠಾಣೆಯಲ್ಲಿ ದಾಖಲಾಗಿದ್ದಂತ ಅತ್ಯಾಚಾರ ಪ್ರಕರಣದಲ್ಲಿ ಒಟ್ಟು 2 ಸೆಕ್ಷನ್ ಗಳನ್ನ ಆಡ್ ಮಾಡಿದ್ರು. ಒಂದು 376(2)(k ಅನ್ನುವಂತ ಒಂದು ಸೆಕ್ಷನ್, ಈ ಸೆಕ್ಷನ್ ನಲ್ಲಿ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅದೇ 376(2)(n) ಅನ್ನುವಂತ ಮತ್ತೊಂದು ಸೆಕ್ಷನ್, ಅಂದ್ರೆ ಇದೇನು ಅಂತಂದ್ರೆ ಪದೇ ಪದೇ ಅತ್ಯಾಚಾರವನ್ನ ಮಾಡಿದ್ದಂತಹ ಕಾರಣಕ್ಕೋಸ್ಕರ ಈ 376(2)(n) ಅನ್ನುವಂತ ಒಂದು ಅಡಿಷನಲ್ ಸೆಕ್ಷನ್ ಅನ್ನು ಕೂಡ ಆಡ್ ಮಾಡ್ಕೊಂಡಿದ್ರು. ಈ ಸೆಕ್ಷನ್ ನ ಅಡಿಯಲ್ಲಿ ಜೀವಿತಾವಧಿಯ ಶಿಕ್ಷೆಯನ್ನ ಸದ್ಯಕ್ಕೆ ಕೊಟ್ಟಿದ್ರೆ. ಇನ್ನು 2 ಸೆಕ್ಷನ್ ಅಡಿಯಲ್ಲಿ ಏನು ಈಗಾಗಲೇ ಶಿಕ್ಷೆ ಪ್ರಕಟವಾಗಿದೆ, ಆ 2 ಇದರಲ್ಲೂ ಕೂಡ ಅಷ್ಟೇ 5 ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಿರುವಂತದ್ದು. ನಿಜಕ್ಕೂ ಕೂಡ ಅಷ್ಟೇ ಆಶ್ಚರ್ಯ ಆಯಿತು. ಯಾಕಂದ್ರೆ ಇವತ್ತು ಎಲ್ಲರೂ ಕೂಡ ಅಷ್ಟೇ ಕೇಳ್ತಾ ಇದ್ದಿದ್ದು ಮತ್ತು ಸರ್ಕಾರದ ಪರ ವಕೀಲರು ಕೂಡ ಅಷ್ಟೇ ಜಡ್ಜ್ಗೆ ಮನವಿ ಮಾಡಿಕೊಂಡಿದ್ದು ಜೀವಾವಧಿ ಶಿಕ್ಷೆಯನ್ನ ಕೊಡಿ ಅಂತ ಹೇಳ್ಬಿಟ್ಟು. ಆದ್ರೆ ಜಡ್ಜ್ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಜೀವಿತಾವಧಿಯ ಶಿಕ್ಷೆಯನ್ನ ಕೊಟ್ಟಿರುವಂತದ್ದು ನಿಜಕ್ಕೂ ಕೂಡ ಅಷ್ಟೇ ಅಚ್ಚರಿಯ ಒಂದು ಆದೇಶ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಷ್ಟೇ ಜನಸಾಮಾನ್ಯರಿಗೂ ಕೂಡ ಸ್ಯಾಟಿಸ್ಫೈಡ್ ಆಗಿರುವಂತ ಒಂದು ಆದೇಶ ಅಂತ. ಯಾಕಂದ್ರೆ ಕಾನೂನಿನ ಮೇಲೆ ಗೌರವ ಇಟ್ಕೊಳ್ಬೇಕು ಅಂತ ಇಂತಹ ಒಂದು ಆದೇಶಗಳು ಬಹಳ ಮುಖ್ಯ ಆಗಿರುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಜನಸಾಮಾನ್ಯರು, ಹಣ ಇರುವಂತವ್ರಿಗಾಗಿರ್ಬೋದು, ರಾಜಕಾರಣಿಗಳಿಗಾಗಿರ್ಬೋದು, ಶ್ರೀಮಂತರಿಗಾಗಿರ್ಬೋದು, ಅವ್ರಿಗೆ ಈ ಕಾನೂನು ಅನ್ನುವಂಥದ್ದು ಅಪ್ಲೈ ಆಗಲ್ಲ ಅಂದ್ಕೊಂಡು ಹೇಳ್ಕೊಂಡೇ ಬಂದಿದ್ರು. ಅಂತಹವರಿಗೆ ನಿಜಕ್ಕೂ ಕೂಡ ಅಷ್ಟೇ ಅಚ್ಚರಿ ಆಗುವಂತ ಒಂದು ಆದೇಶ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ SPP ಅವರು ವಾದ ಮಾಡುವಂತ ಸಂದರ್ಭದಲ್ಲಿ ಜೀವಾವಧಿ ಶಿಕ್ಷೆ ಕೊಡಿ ಅಂತ ಹೇಳಿದ್ರೆ, ಇವತ್ತು ಜೀವಿತಾವಧಿಯ ಶಿಕ್ಷೆಯನ್ನ ಕೊಟ್ಟು ಆದೇಶವನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಕೂಡ ಅಷ್ಟೇ ಕೋರ್ಟ್ ನಲ್ಲಿ ಯಾವಾಗ ಶಿಕ್ಷೆಯ ಪ್ರಮಾಣ ಆಯ್ತು ನಿಜಕ್ಕೂ ಕೂಡ ಅಚ್ಚರಿಯಾಗಿ ನಿಂತ್ಕೊಂಡ್ಬಿಟ್ಟಿದ. ಜೊತೆಗೆ ಆತನೂ ಕೂಡ ಅಷ್ಟೇ ಎಲ್ಲೋ ಒಂದ್ ಕಡೆ ಕಣ್ಣೀರ್ ಹಾಕಕ್ ಶುರು ಮಾಡಿದೆ. ಯಾಕಂದ್ರೆ ಏಕಾಏಕಿ ಈ ರೀತಿ ಅಂತ ಆದೇಶ ಕೊಟ್ಟಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಕೂಡ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಂತಹ ಒಂದು ಆದೇಶವನ್ನು ಇವತ್ತು ನಾನು ನಿರೀಕ್ಷೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ 10 ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ ಅನ್ನುವಂತ ಒಂದು ಯೋಚನೆಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ರು. ಆದ್ರೆ ಇವತ್ತು ಈ ಒಂದು ತೀರ್ಪು ನಿಜಕ್ಕೂ ಕೂಡ ಅಚ್ಚರಿ ತಂದಿರುವಂತದ್ದು. ಈಗ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ತನಿಖಾಧಿಕಾರಿಗಳು ಕೂಡ ಈಗಾಗಲೇ ಖುಷಿಯಿಂದ ಹೊರಗಡೆ ಬರ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಹೊರಗಡೆ ಬರ್ತಾರೆ. ಸದ್ಯಕ್ಕೆ ಪೊಲೀಸರು ಕೂಡ ಪ್ರಜ್ವಲ್ ರೇವಣ್ಣನ ಈಗಾಗಲೇ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಕೋರ್ಟ್ ಹಾಲ್ ನಿಂದ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಆತನನ್ನ ಕರ್ಕೊಂಡು ಹೋಗ್ತಾರೆ. ಪರಪ್ಪನ ಅಗ್ರಹಾರದಲ್ಲಿ ಆತನನ್ನ ಇವತ್ತು ಸಜಾಬಂದಿ ಕೈದಿಯಾಗಿ ಆತ ಇನ್ನು ಮುಂದೆ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಇರಬೇಕಾಗುತ್ತೆ. ಈ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಈಗಾಗಲೇ ಸರ್ಕಾರದ ಪರ ವಕೀಲರು ಮತ್ತು ತನಿಖಾಧಿಕಾರಿಗಳು SIT ಇಂದ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ರು ಆ ತನಿಖಾಧಿಕಾರಿಗಳು ಕೂಡ ಈಗಾಗಲೇ ಕೋರ್ಟ್ ನಿಂದ ಹೊರಗಡೆ ಬಂದಿದ್ದಾರೆ. ಜೊತೆಗೆ ಅವರೇ ಈಗಾಗಲೇ ಪ್ರಜ್ವಲ್ ರೇವಣ್ಣನನ್ನು ಕೂಡ ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೆ ಬಿಡೋದಕ್ಕೆ ಎಲ್ಲಾ ರೀತಿಯಂತ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ನಿಜಕ್ಕೂ ಕೂಡ ಅಷ್ಟೇ ಇದು ಒಂದು ರೀತಿಯಂತ ಅಚ್ಚರಿಯಾದಂತಹ ಆದೇಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ತಾನು ಮಾಡಿದಂತಹ ಒಂದಷ್ಟು ಅತ್ಯಾಚಾರ ಪ್ರಕರಣಗಳಂತೂ ಪದೇ ಪದೇ ನಿರಂತರವಾದಂತಹ ಅತ್ಯಾಚಾರಗಳನ್ನ ಮಾಡಿದಂತಹ ಕಾರಣಕ್ಕೋಸ್ಕರನೇ ಜಡ್ಜ್ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಈ ರೀತಿಯಾದಂತಹ ಅಚ್ಚರಿಯ ಆದೇಶವನ್ನ ಕೊಟ್ಟಿರುವಂತಹದ್ದು. ಯಾಕಂದ್ರೆ ಅದರಲ್ಲಿ IPC ಸೆಕ್ಷನ್ 376 ಸಬ್ ಕ್ಲಾಸ್ 2/N ಅನ್ನುವಂತ ಒಂದು ಸೆಕ್ಷನ್ ಏನು ಆಡ್ ಮಾಡ್ಕೊಂಡಿದ್ರು, ಆ ಸೆಕ್ಷನ್ ಏನಕ್ಕೆ ಆಡ್ ಮಾಡಿದ್ರು ಅಂತಂದ್ರೆ ಆತ ಕೇವಲ ಒಬ್ಬರನ್ನ ಒಮ್ಮೆ ಮಾತ್ರ ಅತ್ಯಾಚಾರವನ್ನ ಮಾಡಿರಲಿಲ್ಲ, ಪದೇ ಪದೇ ಅದನ್ನ ರಿಪೀಟ್ ಮಾಡಿದಂತ ಕಾರಣಕ್ಕೋಸ್ಕರ ಈ ಒಂದು ಸೆಕ್ಷನ್ ಅನ್ನ ಅಡಿಷನಲ್ ಆಗಿ ಕೇಸ್ ಫೈಲ್ ಮಾಡುವಂತ ಸಂದರ್ಭದಲ್ಲಿ ಆಡ್ ಮಾಡ್ಕೊಂಡಿದ್ರು. ಆ ಒಂದು ಸೆಕ್ಷನ್ ಇವತ್ತು ದೊಡ್ಡ ಮಟ್ಟದ ಹೊಡೆತ ಪ್ರಜ್ವಲ್ ರೇವಣ್ಣಗೆ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಸೆಕ್ಷನ್ ನ ಅಡಿಯಲ್ಲಿ ಜೀವಿತಾವಧಿಯ ಶಿಕ್ಷೆಯನ್ನು ಕೂಡ ಈಗಾಗಲೇ ಜಡ್ಜ್ ಕೊಟ್ಟಿರುವಂತಹದ್ದು. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಯಾವಾಗ ಈ ಒಂದು ತೀರ್ಪು ಹೊರಬರುತ್ತೋ ಆ ಒಂದು ಸಂದರ್ಭದಲ್ಲಿ ಕಣ್ಣೀರು ಹಾಕೊಂಡು ನಿಜಕ್ಕೂ ಕೂಡ ಅಷ್ಟೇ ತನ್ನ ಜೀವನ ಇನ್ನೇನು ಮುಗ್ದೇ ಹೋಯ್ತು ಅನ್ನೋ ತಿಟ್ಟಿನ ಅವರು ಕೂಡ ಅಷ್ಟೇ ಕಣ್ಣೀರನ್ನು ಹಾಕಿದ್ದಾರೆ. ಸದ್ಯಕ್ಕೆ ಅವರ ಅಡ್ವೊಕೇಟ್ಸ್ ಕೂಡ ಅಷ್ಟೇ ಅವರನ್ನ ಸಮಾಧಾನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ
ಆಯ್ತು, ಈಗ ಲೋಯರ್ ಕೋರ್ಟ್ ನಲ್ಲಿ ನಿಮಗೆ ಜೀವಿತಾವಧಿ ಶಿಕ್ಷೆ ಆಗಿರ್ಬೋದು, ನಾವು ಹೈಕೋರ್ಟ್ ಅಲ್ಲಿ ಅಪೀಲ್ ಹೋಗೋಣ, ನಾವು ಇದನ್ನ ಚಾಲೆಂಜ್ ಮಾಡೋಣ, ಖಂಡಿತವಾಗ್ಲೂ ನಾವು ನಿಮ್ಮ ಪರವಾಗಿರುತ್ತೆ, ಈ ಒಂದು ಆದೇಶವನ್ನು ತಡೆ ಹಿಡಿಸೋಣ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಧೈರ್ಯದ ಮಾತುಗಳನ್ನು ಕೂಡ ಅಡ್ವೊಕೇಟ್ಸ್ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಅಷ್ಟೇ ಎಲ್ಲೋ ಒಂದ್ ಕಡೆ ಲೋಯರ್ ಕೋರ್ಟ್ ಈ ರೀತಿಯಂತ ದೊಡ್ಡ ಮಟ್ಟದ ಆದೇಶ ಕೊಟ್ಟಿರುವಂತಹದ್ದು ಇವತ್ತು ಪ್ರಜ್ವಲ್ ರೇವಣ್ಣಗೆ ಒಂದು ಆತಂಕಕ್ಕೆ ಕಾರಣವಾಗಿರುವಂತಹದ್ದು ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಸದ್ಯಕ್ಕೆ ವಕೀಲರು ಆಗಿರ್ಬೋದು ಮತ್ತು ಈ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿರುವಂತಹ SIT ತನಿಖಾಧಿಕಾರಿಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಈಗಾಗಲೇ ಕೆಳಗಡೆ ವೇಟ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣನನ್ನ ಕೋರ್ಟ್ ಹಾಲ್ ನಲ್ಲೇ ವಶಕ್ಕೆ ಪಡೆಯುವಂತೆ ಜಡ್ಜ್ ಕೂಡ ಸೂಚನೆಯನ್ನು ಕೊಟ್ಟರು. ಯಾಕಂದ್ರೆ ಯಾವಾಗ ಶಿಕ್ಷೆ ಪ್ರಕಟ ಆಯಿತು ಇಮಿಡಿಯೇಟ್ ಆಗಿ ವಶಕ್ಕೆ ಪಡೀರಿ ಅಂತ ಹೇಳಿದ್ರು, ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಪೊಲೀಸ್ ಭದ್ರತೆಯಲ್ಲಿ ಆತನನ್ನ ಕೋರ್ಟ್ ಹಾಲ್ ನಿಂದ ಕೆಳಗಡೆ ಕರ್ಕೊಂಡು ಬರ್ತಿದ್ದಾರೆ. ಇನ್ನೇನು ಕೆಲವೇ